ಈರಣ್ಣ ಕಡಾಡಿ ಅವರ ಮಾತಿನ ಧಾಟಿಯಲ್ಲೇ ಗೊತ್ತಾಗ್ತಿದೆ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುವಂತದಷ್ಟು ಅವರಿಗೆ ರೂಪಿಸ್ತಾ ಇಲ್ಲ ಅಂತ. ಇನ್ನೊಂದು ಕಡೆ ಶೆಟ್ಟರ್ ಮಾತನಾಡಿದ್ದಾರೆ ಇದರ ಬಗ್ಗೆ. ನಾಳೆ ಬಿಜೆಪಿಯ 3ನೇ ಲಿಸ್ಟ್ ಬಿಡುಗಡೆ ಆಗುತ್ತೆ, ಆಗ ನನ್ನ ಹೆಸರು ಅಧಿಕೃತವಾಗಿ ಘೋಷಣೆ ಆಗಲಿದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ನಾನು ಸ್ಪರ್ಧೆ ಮಾಡೋದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿದ್ದೇನೆ. ಏನ್ ಹೇಳಿದ್ರು ಶೆಟ್ಟರ್, ಬನ್ನಿ ನೋಡೋಣ. ವರಿಷ್ಠರು ಈಗಾಗಲೇ ನನಗೆ ಹೇಳಿಬಿಟ್ಟಿದ್ದಾರೆ. ನಾನು ಒಪ್ಪಿ ತೋಳದಷ್ಟೇ ಒಪ್ಪಿನೂ ಕೊಟ್ಟಿದ್ದೀನಿ. ಬಹುಶಃ ಥರ್ಡ್ ಲಿಸ್ಟ್ ನಾಳೆ ಅನೌನ್ಸ್ ಮಾಡ್ಬೋದು ಅಂತ ಇದೆ ನನಗೆ ಮಾಹಿತಿ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ತಾರೆ. ಮ್ಯಾಲೆ ವರಿಷ್ಠರು ಈಗಾಗಲೇ ನನಗೆ ಹೇಳಿಬಿಟ್ಟಿದ್ದಾರೆ. ನಾನು ಒಪ್ಪಿ ತೋಳದಷ್ಟೇ ಒಪ್ಪಿನೂ ಕೊಟ್ಟಿದ್ದೀನಿ. ಬಹುಶಃ ಥರ್ಡ್ ಲಿಸ್ಟ್ ನಾಳೆ ಅನೌನ್ಸ್ ಮಾಡ್ಬೋದು ಅಂತ ಇದೆ ನನಗೆ ಮಾಹಿತಿ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ತಾರೆ. ಮ್ಯಾಲೆ ವರಿಷ್ಠರು ಈಗಾಗಲೇ ನನಗೆ ಹೇಳಿಬಿಟ್ಟಿದ್ದಾರೆ. ನಾನು ಒಪ್ಪಿ ತೋಳದಷ್ಟೇ ಒಪ್ಪಿನೂ ಕೊಟ್ಟಿದ್ದೀನಿ. ಬಹುಶಃ ಥರ್ಡ್ ಲಿಸ್ಟ್ ನಾಳೆ ಅನೌನ್ಸ್ ಮಾಡ್ಬೋದು ಅಂತ ಇದೆ ನನಗೆ ಮಾಹಿತಿ. ಥರ್ಡ್ ಲಿಸ್ಟ್ ಅನೌನ್ಸ್ ಮಾಡಿದಾಗ ಅಧಿಕೃತವಾಗಿ ಡಿಕ್ಲೇರ್ ಮಾಡ್ತಾರೆ. ಮ್ಯಾಲೆ ವರಿಷ್ಠ ಸುನಿ ಪಾಲಿ ಹೌಸ್ನಲ್ಲಿ ತರಕಾರಿ ಕೃಷಿ ಮಾಡಿ ಎಕರೆಗೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪ್ರಮೋದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಇದೀಗ ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಮ್ಮೆ ಲೋಕಸಭೆ ಟಿಕೆಟ್ ವಿಚಾರವಾಗಿ ಬಹಳ ಚರ್ಚೆಗಳಾಗ್ತಿದೆ. ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಪೊಲಿಟಿಕಲ್ ಕೆರಿಯರ್ ಏನಿದೆ, ಯಾವ ಹಂತದಲ್ಲಿದೆ ಈಗ? ಹಿಂದೆ ಇದ್ದ ಹಾಗೆ ಫಸ್ಟ್ ಚಾಯ್ಸ್ ಆಗಿ ಶೆಟ್ಟರ್ ಅವರು ಇಲ್ಲ, ಬಹಳ ಅಳೆದು ತೂಗಿ ಅವ್ರಿಗೂ ಕೂಡ ಟಿಕೆಟ್ ನೀಡುವಂಥ ವಿಚಾರದಲ್ಲಿ ಚರ್ಚೆ ಆಗ್ತಿದೆ. ಅದು ವಿಧಾನಸಭಾ ಚುನಾವಣೆಯಲ್ಲೂ ನಾವು ನೋಡಿದ್ವಿ, ಈಗಲೂ ಕೂಡ ಅದು ಮುಂದುವರಿತಿದೆ. ಸೊ ಮುಂದೇನಾಗ್ಬೋದು ಬೆಳಗಾವಿ ಟಿಕೆಟ್ ವಿಚಾರವಾಗಿ ಪ್ರಮೋದ್? ಅವಿನಾಶ್, ಅತ್ಯಂತ ಪ್ರಮುಖವಾಗಿ ಈಗಾಗಲೇ ಬೆಳಗಾವಿ ಟಿಕೆಟ್ ಅನ್ನೋದು ಬಹುಶಃ BJP ಪಾಲಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿದೆ. ಯಾರಿಗೆ ಕೊಡಬೇಕು, ಯಾರಿಗೆ ಈ ಒಂದು ಟಿಕೆಟನ್ನು ಫೈನಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಈಗ TV9ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈಗಾಗಲೇ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರು ಕೂಡ ಇವತ್ತು ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಬಿಟ್ಬಿಟ್ಟು ಟಿಕೆಟ್ಗೋಸ್ಕರ, ಅದರಲ್ಲೂ ಬೆಳಗಾವಿಯ ಟಿಕೆಟ್ಗೋಸ್ಕರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಕಾರಣ ಇಷ್ಟೇ, ಈಗಾಗಲೇ ಮೃಣಾಲ್ ಹೆಬ್ಬಾಳ್ಕರನ್ನು ಒಂದು ವೇಳೆ ಕಾಂಗ್ರೆಸ್ ಕಣಕ್ಕೆ ಇಳಿಸಿದ್ದೇ ಆದಲ್ಲಿ ಆವಾಗ ಪಂಚಮಸಾಲಿ ಕಾರ್ಡನ್ನು ಬಹುಶಃ ಕಾಂಗ್ರೆಸ್ ಪ್ಲೇ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಪಂಚಮಸಾಲಿ ಕಾರ್ಡ್ಗಳು ಪ್ಲೇ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಕೌಂಟ್ರಾಗಿ ಮತ್ತೆ ಅದೇ ಸಮುದಾಯದ ನಾಯಕರಿಗೆ ಟಿಕೆಟನ್ನು ಕೊಟ್ಟರೆ ಸಹಾಯ ಆಗತ್ತೆ ಅನ್ನುವಂಥ ಮಾತನ್ನು ಈಗ ಸ್ಥಳೀಯವಾಗಿ ಬೆಳಗಾವಿ ನಾಯಕರು ಮಾತನಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಈ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ಪ್ರಮುಖವಾಗಿ ಪಂಚಮಸಾಲಿ ನಾಯಕರನ್ನು ಫೀಲ್ಡ್ ಮಾಡೋದಕ್ಕೆ ಅವರೆಲ್ಲ ರೀತಿಯಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ. ಅಲ್ಲಿ BL ಸಂತೋಷ್ ಸೇರಿದಂತೆ ಹಿರಿಯ ನಾಯಕರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಮಾತುಕತೆ ಮಾಡಬೇಕು ಅನ್ನುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬೆಳಗಾವಿ ಟಿಕೆಟ್ ಏನಾಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲ. ಇದ್ರ ಜೊತೆಗೆ ಒಂದು ವೇಳೆ ಅಲ್ಲಿ ಪಂಚಮಸಾಲಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಆಗ ಸಾಕಷ್ಟು ಹೊಸ ಆಯ್ಕೆಗಳು ಉದ್ಭವ ಆಗುತ್ತೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಬೇರೆ ಬೇರೆ ಆಯ್ಕೆ ಕೂಡ ಉದ್ಭವ ಆಗ್ಬೋದು. ಆಗ ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪತ್ತ ಅನ್ನುವಂಥ ಪ್ರಶ್ನೆ. ಇನ್ನೊಂದು ಕಡೆ ಶೆಟ್ಟರ್ ಈಗಾಗಲೇ ವಿಶ್ವಾಸದಲ್ಲಿದ್ದಾರೆ, ನನಗೆ ಟಿಕೆಟ್ ಸಿಗುತ್ತೆ, ಇನ್ಫ್ಯಾಕ್ಟ್ ನಾನು ಈಗಾಗಲೇ ಒಪ್ಕೊಂಡಿದ್ದೀನಿ, ಹೈಕಮಾಂಡ್ ಕೂಡ ಮಾತನಾಡಿದ್ದಾರೆ ಅಂತ. ಬಟ್ ಹೈಕಮಾಂಡ್ ಕೊನೆ ಹಂತದಲ್ಲಿ ಏನಾದರೂ ಬದಲಾವಣೆ ಮಾಡಿದ್ರೆ ಆಗ ಹೊಸ ತಿರುವು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅಚ್ಚರಿ ಏನಿಲ್ಲ. ಅವಿನಾಶ್, ಧನ್ಯವಾದ ಪ್ರಮೋದ್.